ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಕಾರುಣ್ಯ ಆಶ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಸಿಂಧನೂರು ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯಾದ ಶ್ರೀಮಠ ಸೇವಾ ಟ್ರಸ್ಟ್ ರೆರೆಟನೂರು, ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಹಡಪದ ರೇಚಣ್ಣ ವಿವಿಧೋದ್ದೇಶ ಸಹಕಾರ ಸಂಘ ಸಿಂಧನೂರಿನ ನಿರ್ದೇಶಕರಾದ ಸಿದ್ಧಲಿಂಗಮ್ಮ ಅಮರೇಶ ಕಾನಿಹಾಳ ಹಾಗೂ ಲಲಿತಾ ಆದೇಶ ಕಾನಿಹಾಳ ಈ ದಂಪತಿಗಳ 15ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮವು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿರುವ ಸುಮಾರು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುವ ಮೂಲಕ ಗೌರವಿಸಿ ಆಶ್ರಮದಲ್ಲಿ ಮಹಾಪ್ರಸಾದ ಸೇವೆ, ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಬಸವ ಬಳಗ ಸಿಂಧನೂರು, ಸಮಸ್ತ ಹಡಪದ ಸಮಾಜ ರಾಯಚೂರು ಜಿಲ್ಲಾ ಹಾಗೂ ಭಾರತೀಯ ಜನತಾ ಪಾರ್ಟಿ ಸಿಂಧನೂರು ಮತ್ತು ಸಿಂಧನೂರಿನ ವಿವಿಧ ಸಂಘ ಸಂಸ್ಥೆಗಳಿಂದ ಸಿದ್ಧಲಿಂಗಮ್ಮ ಅಮರೇಶಪ್ಪ ಕಾನಿಹಾಳ ಹಾಗೂ ಲಲಿತಾ ಆದೇಶ ಕಾನಿಹಾಳ ಈ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಿ ಶುಭ ಕೋರಿದರು. ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿದ್ದ ಸಿಂಧನೂರು ಬಸವ ಕೇಂದ್ರದ ಬಸವಲಿಂಗಪ್ಪ ಬಾದರ್ಲಿ ಮಾತನಾಡಿ, ಈ ಶರಣ ದಂಪತಿಗಳು ತಮ್ಮಗಳ ವಿವಾಹ ವಾರ್ಷಿಕೋತ್ಸವದ ಜೊತೆಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗೌರವಿಸಿ ಪ್ರೋತ್ಸಾಹಿಸುವುದು ಸಮಾಜಕ್ಕೆ ಉತ್ತಮ ಸಂದೇಶವಾಗಿದೆ. ಬಸವಣ್ಣನವರ ಆಶಯದಂತೆ, ಅವರ ಆದರ್ಶದಂತೆ ಕಾನಿಹಾಳದ ಹಡಪದ ಸಮಾಜ ಆದರ್ಶ ಕುಟುಂಬವಾಗಿದೆ ಮತ್ತು ವಿಶೇಷವಾಗಿ ಕಾರುಣ್ಯದಂತಹ ಕರುಣೆಯ ಕುಟುಂಬದಲ್ಲಿ ಈ ಕಾರ್ಯಕ್ರಮ ಅರ್ಥಪೂರ್ಣ ಮತ್ತು ನಮ್ಮ ಹರೇಟನೂರಿನ ಜಂಗಮ ಕುಟುಂಬ ಅದೆಷ್ಟೋ ಅಂಧ ಅನಾಥರ ಬಾಳಿಗೆ ತಮ್ಮ ಜೋಳಿಗೆಯ ಮೂಲಕ ಬದುಕು ಕಟ್ಟಿಕೊಟ್ಟಿರುವುದು ಅಪ್ಪ ಬಸವಣ್ಣನವರ ಭಕ್ತಿಯ ಪ್ರೀತಿಗೆ ಕಾರಣವಾಗಿದೆ ಎಂದು ಮಾತನಾಡಿದರು. ನಂತರ ಬಿಜೆಪಿಯ ಮುಖಂಡರಾದ ಮಲ್ಲಿಕಾರ್ಜುನ ಜೀನೂರು ಮಾತನಾಡಿ, ಸರ್ವ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗೌರವಿಸುವ ಈ ಕಾರ್ಯಕ್ರಮ ಶ್ಲಾಘನೀಯವಾಗಿದೆ. ಸಮಾಜ ನಮಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ನಾವು ಸಮಾಜಕ್ಕಾಗಿ ಏನು ಕೊಟ್ಟಿದ್ದೇವೆ ಎನ್ನುವುದು ನಾವೆಲ್ಲರೂ ಅರ್ಥ ಮಾಡಿಕೊಂಡು ಇಂತಹ ಕಾರ್ಯಕ್ರಮಗಳನ್ನು ರೂಪಿಸಿದಾಗ ಮಾತ್ರ ಸಮಾಜದ ಋಣ ತೀರಿಸಲು ಸಾಧ್ಯ. ಸುದೀರ್ಘ 15 ವರ್ಷಗಳ ಜೀವನದ ಹಲವಾರು ಅನುಭವಗಳೊಂದಿಗೆ ಈ ದಂಪತಿಗಳು ನಮ್ಮ ಸಮಾಜಕ್ಕೆ ಆದರ್ಶ ದಂಪತಿಗಳಾಗಿದ್ದಾರೆ. ಇವರಿಗೂ ಹಾಗೂ ಇವರ ಕುಟುಂಬಕ್ಕೂ ಆ ಭಗವಂತನ ಶುಭಾಶಯಗಳು ಸದಾಕಾಲವಿರುತ್ತದೆ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ ಎಂದು ಮಾತನಾಡಿ ಶುಭ ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಎಚ್ ಹಂಪಣ್ಣ, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಿಂಧನೂರು, ಗದ್ದೆಪ್ಪ ಜಕ್ಕೇರಮಡು, ರಾಜ್ಯ ಕಾರ್ಯಾಧ್ಯಕ್ಷರು ಹಡಪದ ಸಮಾಜ, ಶಿವಬಸನಗೌಡ ಬಿಜೆಪಿ ಮುಖಂಡರು, ಗೊರೆಬಾಳ ನಿಜಗುಣ ಸಿಂಧನೂರು, ಸಾವಿತ್ರಿ ಬಸವಲಿಂಗಪ್ಪ ಬಾದರ್ಲಿ ಸಿಂಧನೂರು, ಮಲ್ಲಿಕಾರ್ಜುನ ಜೀನೂರು ಬಿಜೆಪಿ ಮುಖಂಡರು ಸಿಂಧನೂರು, ಬಸವರಾಜ ಹರವಿ ಜಿಲ್ಲಾಧ್ಯಕ್ಷರು ಹಡಪದ ಅಪ್ಪಣ್ಣ ಸಮಾಜ ರಾಯಚೂರು, ಶರಣಪ್ಪ ಕುರುಕುಂದ ಬಸವ ಕೇಂದ್ರ ಸಿಂಧನೂರು, ಶಿವರಾಮಮೂರ್ತಿ ಬಿಜೆಪಿ ಮುಖಂಡರು ಸಿಂಧನೂರು, ವೀರಭದ್ರಪ್ಪ ಚೌಡಾಪುರ, ಶರಣಬಸವ ಸಿರವಾರ, ಸಿದ್ಧಲಿಂಗಮ್ಮ ಅಮರೇಶಪ್ಪ ಕಾನಿಹಾಳ, ಲಲಿತಾ ಆದೇಶ ಕಾನಿಹಾಳ, ರಮೇಶ್ ಕಾನಿಹಾಳ ಹಡಪದ ಸಮಾಜದ ಮುಖಂಡರು ಹಾಗೂ ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸವಸ್ವಾಮಿ ಹಿರೇಮಠ, ಶ್ರೀಮಠ ಸೇವಾ ಟ್ರಸ್ಟ್ನ ಸದಸ್ಯರಾದ ಸುಜಾತ ಹಿರೇಮಠ, ಆಶ್ರಮದ ಸಿಬ್ಬಂದಿಗಳಾದ ಸುಜಾತ ಮಲದಗುಡ್ಡ, ಸಿದ್ದಯ್ಯ ಸ್ವಾಮಿ, ಮರಿಯಪ್ಪ, ಜ್ಯೋತಿ, ಮೀನಾಕ್ಷಮ್ಮ, ಬಸವಸ್ವಾಮಿ ಹಾಗೂ ಹಡಪದ ಸಮಾಜದ ಹಲವಾರು ಗುರು ಹಿರಿಯರು ಮತ್ತು ಕಾನಿಹಾಳ ಕುಟುಂಬದ ಹಲವಾರು ಸದಸ್ಯರು ಉಪಸ್ಥಿತರಿದ್ದರು. ವರದಿ ಯಮನೂರು ಸಾಬು ಹಡಗಲಿ. ಕೂಡ ಒಂದಿಷ್ಟು ಭಾರ ಆದರೆ ತಾಳ್ಮೆ ಕಳ್ಕೊತಕ್ಕಂಥ ಒಂದು ವಾತಾವರಣ. ಮನೆಯಲ್ಲಿ ಯಾವ ಹಿರಿಯ ಜೀವಿಗಳು ಇರದೆ ತಾವು ತಮ್ಮ ಮಕ್ಕಳು ಒಂದು ಅತ್ಯಂತ ಚಿಕ್ಕ ಕುಟುಂಬದಲ್ಲೇ ಬದುಕಬೇಕಂತ ಬಯಸ್ತಕ್ಕಂಥ ಕಾಲಘಟ್ಟದಲ್ಲಿ ಇರಬೇಕಾದಾಗ ಇವತ್ತು ಕೌಟುಂಬಿಕವಾದಂಥ ಏನೆಲ್ಲ ಕಾರಣಗಳಿಂದ ಬಿರುಕುಗಳನ್ನು ಕಾಣ್ತೀವಿ ನಾವು. ಇದು ಎಲ್ಲ ಕಾಲಕ್ಕೂ ಇತ್ತು, ಈ ಕಾಲಕ್ಕಲ್ಲ. ಆದರೆ ನಾವು ಭಾಳ ಸೀರಿಯಸ್ ಆಗಿ ತಗೊಂಡಿವಿ. ಆಗಿನ ಜನ ಏನು ಮಾಡ್ತಿದ್ರು ಅಂದರೆ ಅದನ್ನು ಭಾಳ ಹಗುರವಾಗಿ ತಗೊಂತಿದ್ರು, ಹಂಗಾಗಿ ಅದು ಸಮಸ್ಯೆ ಆಗಿರಲಿಲ್ಲ. ಬಸವಣ್ಣವ್ರು ಹೇಳ್ತಾರೆ ಏನಂತಂದರೆ, ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು. ಯಾಕೆ ಹೇಳ್ತಾರೆ ಆ ಹೋಲಿಕೆಯನ್ನು ಅವರು? ಈ ಸಮಸ್ಯೆಗಳ ಕುರಿತು ಹೇಳ್ತಕ್ಕಂಥ ಮಾತವರು. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು, ಇಂತಪ್ಪ ಸಂಸಾರ ಶರದಿಯ ದಾಂಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ. ನಮ್ಮ ಶರಣರು ಹೇಳಿಲ್ಲ ಈ ಜೀವನದ ಬಗ್ಗೆ. ನಾವು ಸಂಭ್ರಮದಿಂದ ಆಚರಣೆ